ಕಿರಣ್, ಬಹುಶಃ RCB ಇವತ್ತು ಪ್ರಮುಖವಾಗಿ ನಾವು ಬ್ಯಾಟಿಂಗ್ ಲೈನಪ್ ಅಂತ ನಾವು ನೋಡ್ತಾ ಹೋದ್ರೆ ಈಗ ಹಿಂದಿನ ಈ ಕ್ವಾಲಿಫೈಯರ್ ವರೆಗೂ ಕೂಡ ನಾವು ನೋಡ್ಕೊಂಡ್ಬಂದ್ರೆ ಅದ್ಭುತವಾದಂಥ ಪರ್ಫಾರ್ಮ್ ಅನ್ನ ಆರಂಭಿಕ ಬ್ಯಾಟ್ಸ್ಮನ್ಗಳು ಮಾಡ್ಕೊಂಡು ಬಂದಿದ್ದು ನಾವು ನೋಡಿದ್ದೀವಿ. ವಿರಾಟ್ ಕೊಹ್ಲಿ ಮತ್ತೆ ಫಿಲ್ ಸಾಲ್ಟ್ ಇರೋರು ಅಥವಾ ವೆಂಕಟೇಶ್ ಅಯ್ಯರ್ ಕೂಡ ಇತ್ತೀಚೆಗೆ ಆರಂಭಿಕ ಬ್ಯಾಟ್ಸ್ಮನ್ ಆಗಿ ಆಡಿದ್ದುಂಟು. ಸೊ ಇವತ್ತು ಆರಂಭಿಕ ಬ್ಯಾಟ್ಸ್ಮನ್ಗಳದ್ದು ಬಹುದೊಡ್ಡ ಜವಾಬ್ದಾರಿ. ಒಂದು ಲಾಂಗ್ ಇನ್ನಿಂಗ್ಸ್ ಅನ್ನ ನಿರೀಕ್ಷೆ ಮಾಡಬಹುದಾ ಇವತ್ತು? ಸತ್ಯ ಏನಂತ ಹೇಳಿದ್ರೆ ಇವಾಗ ಸ್ಟಾರ್ಟಿಂಗ್ ಈ ಸಲ ವೆಂಕಟೇಶ್ ಅಯ್ಯರ್ ಬಂದಿದ್ದಾರೆ, ಪಾರ್ಟ್ನರ್ಶಿಪ್ಗೆ ಕೊಹ್ಲಿ ಇದ್ದಾರೆ, ಒಳ್ಳೆ ಫಾರ್ಮಲ್ಲಿ ಇದ್ದಾರೆ ವೆಂಕಟೇಶ್ ಅಯ್ಯರು. ಲಾಸ್ಟ್ ಮ್ಯಾಚ್ ಕೊಟ್ಟಂಗೆ ಅದೇ ಥರ ಸ್ಟಾರ್ಟ್ ಕೊಟ್ಬಿಟ್ರೆ ಬರೋ ಬ್ಯಾಟ್ಸ್ಮನ್ಗಳಿಗೆ ಈಸಿ ಆಗುತ್ತೆ. ನಿಜ. ಸೊ ಸ್ಟಾರ್ಟಿಂಗ್ ಏನಂದರೆ ನಮ್ಗೆ 5 ಓವರ್ಗೆ ಒಂದು 70-80 ರನ್ ಸ್ಕೋರ್ ಮಾಡಿಬಿಟ್ರೆ ಪವರ್ ಪ್ಲೇಯಲ್ಲಿ 6 ಓವರಲ್ಲಿ ಬರೋ ಬ್ಯಾಟ್ಸ್ಮನ್ಗೆ ಈಸಿಯಾಗಿ 250ವರೆಗೂ ಚೇಸ್ ಮಾಡೋಕ್ಕೆ ನಮಗೆ ಆರಾಮಾಗಿ ರನ್ ಮಾಡ್ಬೋದು. ಅದೇ ಥರ ಇವ್ರದ್ದು GTಯಲ್ಲೂ ಒಳ್ಳೆ ಬ್ಯಾಟ್ಸ್ಮನ್ಸ್ ಇದ್ದಾರೆ. ಸೊ ಯಾರು ಸುದರ್ಶನ್ ಇದ್ದಾರೆ, ಗಿಲ್ ಇದ್ದಾರೆ, ಶುಭ್ಮನ್ ಗಿಲ್ಸ್ ಇದ್ದಾರೆ, ಒಳ್ಳೆ ಆಟಗಾರರಿದ್ದಾರೆ. ಸೊ ಅದಕ್ಕೆ ಪವರ್ ಪ್ಲೇನಲ್ಲಿ ಒಂದು 70 ರನ್ಸ್ ಬಂತು ಅಂತಂದ್ರೆ ಇದೊಂದು 200+ ಹೋಗ್ತಾರೆ ಅನ್ನುವಂತ ಒಂದು ಗ್ಯಾರಂಟಿ ಇಟ್ಕೋಬಹುದು. ನಾವು ಆಕ್ಚುಲಿ ಎಕ್ಸ್ಪೆಕ್ಟೇಷನ್ ಜಾಸ್ತಿನೇ ಇಟ್ಕೋಬೇಕು, ಯಾಕಂದ್ರೆ ಪವರ್ ಪ್ಲೇ ವಿಕೆಟ್ ಕಳ್ಕೊಳ್ದಂಗೆ ಆಡ್ಬೇಕು. ಹೌದು, ಅದು ಮೇನ್ ಆರಂಭಿಕ ಬ್ಯಾಟ್ಸ್ಮನ್ಗಳು. ಒಂದು ಲಾಂಗ್ ಇನ್ನಿಂಗ್ಸ್ ಬರ್ಬೇಕು ಅಂತಂದ್ರೆ ಪವರ್ ಪ್ಲೇ ನಲ್ಲೇ ಒಂದು 70 ರನ್ಸ್, ಒಂದು 6 ಓವರ್ಗೆ ವಿಕೆಟ್ ಇಲ್ದಿರ ಒಂದು 100-150 ರನ್ ಚೇಸ್ ಮಾಡ್ಬಿಟ್ರೆ ಬರೋ ಬ್ಯಾಟ್ಸ್ಮನ್ಗಳು ಈಸಿಯಾಗಿ ಆರಾಮಾಗಿ ಒಂದು 250ವರೆಗೂ ಕಣ್ಮುಚ್ಕೊಂಡು ಹೊಡೆದ್ಬಿಡ್ತಾರೆ. ಸೊ ಆ ಥರ ಏನಾಗುತ್ತೆ, ಸ್ಕೋರ್ ಮಾಡಿದಾಗ ಏನಾಗುತ್ತೆ, ಆಪೋನೆಂಟ್ ಬ್ಯಾಟ್ಸ್ಮನ್ಗೆ ಏನಾಗುತ್ತೆ, ಈ ಆಪೋನೆಂಟ್ಸ್ ಪ್ಲೇಯರ್ಗೆ ಏನಾಗುತ್ತೆ, ಬಂದಿದ್ದವ್ರು ಸ್ಟಾರ್ಟಿಂಗಿಂದ ಹೊಡಿಬೇಕಂತ ಹೋದಾಗ ಅಡ್ವಾಂಟೇಜ್ ಏನಾಗುತ್ತೆ, ಹೊಡಿಲೇಬೇಕು, ಬೇರೆ ಯಾವುದು ವಿಧಿ ಇರಲ್ಲ. ಅವಾಗ ಏನಾದ್ರೆ ಕ್ಯಾಚಸ್, ಔಟು, ಬೋಲ್ಡು ಇವೆಲ್ಲ ಸಹಜ. ಕ್ವಾಲಿಫೈರ್ 1 ಮ್ಯಾಚ್ ಅಲ್ಲಿ ನೋಡಿದ್ವಲ್ಲ, ಅವ್ರು ಎಷ್ಟು ಸ್ಟ್ರೆಸ್ ಆದ್ರು ಅಂತ. 254 ಬಿಗ್ ಸ್ಕೋರ್ ಅನ್ನ, ಲಾಂಗ್ ಇನ್ನಿಂಗ್ಸ್ ಅನ್ನು ಕೊಟ್ವಿ ನಾವು. ಅದಕ್ಕೋಸ್ಕರ GT ಅವರಿಗೆ ಸಿಕ್ಕಾಪಟ್ಟೆ ಪ್ರೆಷರ್ ಆಯ್ತು. ಶುಭ್ಮನ್ ಗಿಲ್ ಅವರು ಇರ್ಬೋದು, ಸಾಯಿ ಸುದರ್ಶನ್, ಎಂತ ಘಟಾನುಘಟಿ ಬ್ಯಾಟರ್ಸ್ ಇದ್ದಾರೆ, ಅವರೆಲ್ಲ ನರ್ವಸ್ ಆಗೋದು. ಹೌದು, ಏನಾಗುತ್ತೆ ಸ್ಕೋರ್ ಜಾಸ್ತಿ ಇದ್ದಷ್ಟು ಏನಾಗುತ್ತೆ, ಬಂದಿದ್ದು ಫಸ್ಟ್ ಬಾಲಿಂದ ಹೊಡಿಬೇಕಾಗುತ್ತೆ. ನಿಮಗೆ 15-16 ರನ್ಸ್ ಇರುತ್ತೆ ಆವ್ರೇಜ್, ಒಂದು ಓವರ್ಗೆ ಅಷ್ಟು ಹೊಡಿಬೇಕಾಗುತ್ತೆ, ಬೇರೆ ಆಪ್ಷನ್ಸ್ ಇಲ್ಲ. ನೀವೇನಾದರೂ ಕಮ್ಮಿ ಸ್ಕೋರ್ ಆಡಿದಾಗ ಏನಾಗುತ್ತೆ, ಬೇರೆ ಬ್ಯಾಟ್ಸ್ಮನ್ನ ನಂಬ್ಕೊಳಕ್ಕಾಗಲ್ಲ. ಯಾಕಂದರೆ ಫಸ್ಟ್ ಓಪನ್ ಬ್ಯಾಟ್ಸ್ಮನ್ಸ್ ಏನಾಗುತ್ತೆ, ಅವರು ನನ್ನ ಮೇಲೇ ಇದು ಮಾಡ್ಕೊಂಡು ಪ್ರೆಷರ್ ಹಾಕೊಂತಾರೆ. ಮತ್ತೆ ಅವರಿಗೆ ಏನು ಗೊತ್ತಾ, ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ ಮೇಲೆ ಸಿಕ್ಕಾಪಟ್ಟೆ ಪ್ರೆಷರ್ ಬಂದ್ಬಿರುತ್ತೆ. ಅದು ಶುಭ್ಮನ್ ಗಿಲ್ ನಾನು ನೋಡಿದ್ದೇನೆ, ಅವರಿಗೆ ಗ್ರೀನ್ ಅದು ಅವರದ್ದು ಇದು ರೂಮಿಗೆ ಹೋಗಿ ಬಂದ್ಮೇಲೆ ಅವರು ಸಿಕ್ಕಾಪಟ್ಟೆ ಸೆಕೆಂಡ್ ಬ್ಯಾಟಿಂಗ್ ಆದ ಸಿಕ್ಕಾಪಟ್ಟೆ ಟೆನ್ಷನ್ ಮಾಡ್ಕೊಳ್ತಾರೆ. ಅವರು ಒಂದು ವಿಕೆಟ್ ಬಿದ್ದರೆ ಸ್ವಲ್ಪ ನರ್ವಸ್ ಆಗ್ತಾರೆ. ನಾನು ನೋಡಿದ್ದೀನಿ, ಸುಮಾರು ಸಲ ನೋಡಿದ್ದೀನಿ. ಮತ್ತೆ ಅವರಿಗೆ ಶುಭ್ಮನ್ ಗಿಲ್ಸ್ ಅವರು ಏನಾಗುತ್ತೆ, ಸುದರ್ಶನ್ ಔಟ್ ಆಗಿದ್ದು ಸ್ವಲ್ಪ ವೀಕ್ ಆಗ್ಬಿಡ್ತಾರೆ. ಅವಾಗ ಏನಾಗುತ್ತೆ, ಇವ್ರು ಪ್ರೆಷರ್ ತಗೊಂತಾರೆ. ವೈಭವ್ ಸೂರ್ಯವಂಶದ 6 ಬ್ಯಾಕ್ ಟು ಬ್ಯಾಕ್ ಹೊಡೆದಾಗ ಗಿಲ್ ಸಿಕ್ಕಾಪಟ್ಟೆ ಟೆನ್ಷನ್ ಮಾಡ್ಕೊಳ್ತಾನೆ. ನಾನು ಅದನ್ನ ಅಬ್ಸರ್ವ್ ಮಾಡಿದ್ದೇನೆ. ಅವನಿಗೆ ಅಳುವಷ್ಟು ಇದಾಗುತ್ತೆ. ಲಾಸ್ಟ್ ಎಲಿಮಿನೇಟರ್ ಗೇಮ್ ಅಲ್ಲ ಕ್ವಾಲಿಫೈಯರ್ 2 ಅಲ್ಲಿ ನಾವು ನೋಡಿದ್ವಲ್ಲ, ಅವನದು ಮುಖಚರ್ಯೆನೇ ಬೇರೆ. ಇವರು ಒಳ್ಳೆ ಅದು ಡಬಲ್ ಪ್ರೆಷರ್. ಅವರು ಫ್ಯೂಚರ್ ನೋಡ್ತಾ ಇರ್ತಾರೆ, ಯಾಕಂದ್ರೆ ಸುಮಾರು ಜನ 100 ಜನ ನೋಡ್ತಾ ಇರ್ತಾರೆ. ಕಷ್ಟ ಅಲ್ಲ, ಅದೊಂದು ಪ್ಲಸ್ ಪಾಯಿಂಟ್ ಅವರು. ಅದು ಏನ್ ಗೊತ್ತಾ ಸರ್, ಈಗ ನಾವು ಹೇಳೋದಾದ್ರೆ GT ವರ್ಸಸ್ RCB ಹೇಗೆ ಒಂದು ಇವತ್ತು ಮ್ಯಾಚ್ GT ವರ್ಸಸ್ RCB ಅಲ್ಲ ಅಂತೆ. ಅದು ಹೇಗಂತ ಹೇಳಿದ್ರೆ ವಿರಾಟ್ ಕೊಹ್ಲಿ ವರ್ಸಸ್ ಶುಭ್ಮನ್ ಗಿಲ್. ಒಂದು ಏನಂತ ಹೇಳಿದ್ರೆ ವಿರಾಟ್ ಕೊಹ್ಲಿ ಲೆಗಸಿ ವರ್ಸಸ್ ಶುಭ್ಮನ್ ಗಿಲ್ ನ್ಯೂ ಎರಾ ಅಂತ, ಅದೊಂದು ಟ್ಯಾಗ್ ಲೈನ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಅದು. ಯಾಕಂತ ಹೇಳಿದ್ರೆ ಒಬ್ಬ ಎಕ್ಸ್ಪೀರಿಯನ್ಸ್ಡ್ ಕಿಂಗ್ ಕೊಹ್ಲಿ ಎದುರುಗಡೆ ಒಬ್ಬ ಭಾರತದ ಮುಂದಿನ ಸೂಪರ್ ಸ್ಟಾರ್ ಕ್ಯಾಪ್ಟನ್ ಆಡ್ತಾ ಇದ್ದಾರೆ. ಇವರು ವರ್ಸಸ್ ಇವರು ಕೊಹ್ಲಿ ವರ್ಸಸ್ ಗಿಲ್ ಅಂತಾನೆ ಹೇಳ್ತಾರೆ. ಆ ರೀತಿ ಬಿಂಬಿತ 9,000 ಸ್ಕೋರ್ ಮಾಡಿದ್ದಾರೆ. ಯಾರು ನಮ್ಮ ಕೊಹ್ಲಿ ಅವರು 9,000 ಸ್ಕೋರ್ ಮಾಡಿದ್ದಾರೆ, 9,260 ಏನೋ ಸ್ಕೋರ್ ಮಾಡಿದ್ದಾರೆ. ಅವ್ರದ್ದು ಇವಾಗ ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ. ಟೆಸ್ಟ್ ಮ್ಯಾಚ್ ಇಂದ ಜಾಸ್ತಿ ರನ್ಸ್ IPL ಅಲ್ಲಿ ವಿರಾಟ್ ಕೊಹ್ಲಿ. ಹೌದು. ಆಮೇಲೆ ವಿರಾಟ್ ಕೊಹ್ಲಿ ಅಂತ ಬಂದಾಗ ಸಾಮಾನ್ಯವಾಗಿ ಅವರು ಹಿಂದಿನ ಮ್ಯಾಚ್ಗಳನ್ನ ಅವರು ಈ IPL ನಾವು ನೋಡ್ತಿರೋದು ಚೆನ್ನಾಗಿ ಆಡ್ಕೊಂಡು ಬಂದಿದ್ದಾರೆ. ಎಷ್ಟೋ ಸಲ ಫೈನಲ್ ಮ್ಯಾಚ್ಗಳಲ್ಲಿ ಅವ್ರು ನಿಂತು ಆಡುವಂಥದ್ದು ನಾವು ನೋಡಿದ್ವಿ. ಹಾಗಾಗಿ ವಿರಾಟ್ ಕೊಹ್ಲಿಯಿಂದ ಇವತ್ತಿನ ನಮ್ಮ ಒಂದು ಎಕ್ಸ್ಪೆಕ್ಟೇಷನ್ ರೀಚ್ ಮಾಡ್ತಾರ ಕೊಹ್ಲಿ, ಒಂದು ದೊಡ್ಡ ಇನ್ನಿಂಗ್ಸ್ ಅವರಿಂದ ಬರುತ್ತಾ, ಆ ಒಂದು ನಿರೀಕ್ಷೆ ಇಟ್ಕೋಬಹುದು? ಗ್ಯಾರಂಟಿ ಬರುತ್ತೆ. ವಿರಾಟ್ ಕೊಹ್ಲಿ ಅಂದ್ರೆ ಅದು ನೇಮ್ ಎನಫ್, ಜವಾಬ್ದಾರಿಯಿಂದ ಆಡುವಂಥದ್ದು ಜಾಸ್ತಿ. ಸರ್ ಇದು ಏನಾಗಿದೆ, ಇಂಜುರಿಟಿ ಏನಾಗಿದೆ, ಎಲ್ಲರೂ ಅವರು ರೆಸ್ಪಾನ್ಸಿಬಲ್ ತಗೊಂತಾ ಇದ್ದಾರೆ. ನೀವಾಡ್ಲಿ, ನಾನು ಆಡ್ಲಿ, ಅವ್ರಾಡ್ಲಿ, ಅವ್ರ ಬಗ್ಗೆ ಏನ್ ಮಾಡ್ತಾರೆ, ನನ್ನ ಸ್ಕೋರ್ ನಾನು ಆಡ್ಕೊಟ್ಬಿಟ್ರೆ ಬರೋರ್ಗೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಅವ್ರು ಆಡ್ಕೊಡ್ತಾ ಇದ್ದಾರೆ. ಎಲ್ಲರೂ ಆಡ್ಕೊಡ್ತಾ ಇದ್ದಾರೆ. ಶ್ರೇಯಸ್ ಆಡ್ಕೊಡ್ತಾ ಇರ್ಬೋದು, ವೆಂಕಟೇಶ್ ಅಯ್ಯರ್ ಆಡ್ಕೊಡ್ತಾ ಇರ್ಬೋದು, ಪಡಿದಾರ್ ಆಡ್ಕೊಡ್ತಾ ಇದ್ದಾರೆ, ಪಡಿಕಲ್ ಆಡ್ಕೊಡ್ತಾ ಇದ್ದಾರೆ. ಎಲ್ಲರೂ ಬಂದವರು ಎಲ್ಲರೂ ಆಡ್ಕೊಂಡು ಅವ್ರವ್ರು ಆಡ್ಕೊಂಡು ಹೋಗ್ತಾ ಇದ್ದಾರೆ. ಎಕ್ಸಾಂಪಲ್ ಇವ್ರು ಕುನಾಲ್ ಪಾಂಡ್ಯನು ಅವರು ಸೂಪರ್ ಆಗಿ ಆಡ್ತಾ ಇದ್ದಾರೆ. ಅವರು ನಿಜವಾಗ್ಲೂ 2 ಮ್ಯಾಚ್ ತುಂಬಾ ಅಗ್ರೆಸಿವ್ ಆಗಿ ಆಡ್ಕೊಟ್ರು. ಮಧ್ಯದಲ್ಲಿ ಟೀಮ್ ಡೇವಿಡ್ ಬಂದು ರೋಮಾನ ಶೆಪರ್ಡ್ ಅವ್ರದ್ದು
ಅಲ್ಲ ಲಾಸ್ಟ್ ಟಿಮ್ ಟೈಮ್ ಡೇವಿಡ್- ಟಿಮ್ ಡೇವಿಡ್ ಆಡ್ಲೇ ಇಲ್ಲ ಕ್ವಾಲಿಫೈರ್ 1 ನಲ್ಲಿ ನಮಗೆ ಎಕ್ಸ್ಪೆಕ್ಟೇಷನ್ಸ್ ಇತ್ತು ಹೌದು ಅವ್ರ ಮೇಲೆ. ಬೆಂಗಳೂರು ಟೀಮ್ ಅಂದ್ರೆ ಬೆಂಗಳೂರಲ್ಲಿ ಆಡಿದಂತ ಒಂದ್ ಮ್ಯಾಚ್ ಅಲ್ಲಿ ಅವರು 6-4ಗಳ ಸುರಿಮಳೆ ಬಾರಿಸಿದ್ಬಿಟ್ರೆ ಆಮೇಲೆ ಟಿಮ್ ಡೇವಿಡ್ ಅವರಿಂದ ನಿರೀಕ್ಷಿತವಾದಂತ ರೀತಿಯಲ್ಲಿ ಅವ್ರು ಬ್ಯಾಟಿಂಗ್ ಅಷ್ಟೊಂದು ಬರ್ತಾನೆ form ಇಲ್ಲ, ಅಲ್ಲಿ ಸ್ಕೋರ್ ಇಲ್ಲ. ಬರ್ತಾನೆ ಇಲ್ಲ ಅಂತ ಸರ್ ಬಟ್ ಅವ್ರದ್ದು ಒಂಥರ ಸಣ್ಣ ಪುಟ್ಟ ಬರ್ತಾನೆ ಇದೆ. ಸೊ ಬಹುಶಃ ಇವತ್ತು ಅವ್ರಿಗೆ ಅವಕಾಶ ಸಿಕ್ಕಿದ್ರೆ ನಾವು ಇವತ್ತು ಅವ್ರದ್ದು ಆಟ ನೋಡಬಹುದು. ಸರ್ ಅವರಿಗೆ ಅವಕಾಶ ಸಿಕ್ಕೋದು ಬೇಡ. ಇವತ್ತು ವಿರಾಟ್ ಕೊಹ್ಲಿ ಮತ್ತೆ ನಮ್ಮ ಫಿಲ್ top order ಅವರೇ finish ಮಾಡ್ಲಿ ಅಂತ ನಾವು ನಮ್ಗೆ ಇವತ್ತು ಇದು ಮಾಡಿದ್ರು ಕೂಡ ನಾವು ಎಲ್ಲಾದ್ರೂ ಟಾಸ್ ವಿನ್ ಆದ್ರೆ ನಾವು ಬ್ಯಾಟಿಂಗ್ ತಗೊಳ್ಬೇಕು ಸರ್, ಅದೊಂದು ಒಳ್ಳೇದು. ಟಾಸ್ ಬಗ್ಗೆ ನಾವು ನಂತರದಲ್ಲಿ ಮಾತಾಡ್ತಾ ಹೋಗೋಣ. ಸೊ